ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚ್ನಲ್ಲಿ ಏನಪ್ಪ ಅಂದರೆ ಕರ್ನಾಟಕ ಪೊಲೀಸ್ ಇಲಾಖೆ 2025 ಹೊಸದಾಗಿ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಬಗ್ಗೆ ವಿವರವನ್ನು ಕೊಡಲಿದ್ದೇನೆ. ಒಟ್ಟು ಇಲ್ಲಿ 3982 ಹುದ್ದೆಗಳಿರ್ತಕ್ಕಂಥದ್ದು. 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಹುದ್ದೆಗಳ ಮಾಹಿತಿ ನಾವು ಪ್ರತಿನಿತ್ಯ ಕೊಡ್ತಾ ಇರುತ್ತೇವೆ. ಈ ಎಲ್ಲ ಒಂದು ನೋಟಿಫಿಕೇಶನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಅಭ್ಯರ್ಥಿಗಳು ಇಲ್ಲಿ ಗಮನಿಸಬೇಕಾಗಿರೋದು ಮುಖ್ಯ ಏನಪ್ಪಾ ಅಂದರೆ ತಾವುಗಳು ಇಲ್ಲಿ ಗಮನಿಸಬಹುದು 14/9/2025 ಇದು ಒಂದು ದಿನಾಂಕಕ್ಕೆ ಇಲ್ಲಿ ಸೈನ್ ಆಗಿರೋದು. ಹಾಗಾದರೆ ಇದರ ಒಂದು ಉದ್ದೇಶ ಏನಪ್ಪಾ ಅಂದರೆ ಈ ಎಲ್ಲ ಒಂದು ಅಪ್ಕಮಿಂಗ್ ನೋಟಿಫಿಕೇಶನ್ಗಳಾಗಿದ್ದು ಇದರಲ್ಲಿ ಬಹು ಮುಖ್ಯವಾಗಿ ಏನಪ್ಪಾ ಅಂದರೆ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಇದು ಕರ್ನಾಟಕ ಪೊಲೀಸ್ ಇಲಾಖೆಗೆ ಒಂದು ಅಧಿಸೂಚನೆ ನೀಡಲಿದೆ. ಏನಪ್ಪಾ ಅಂತಂದರೆ ಒಳ ಮೀಸಲಾತಿ ಸಲುವಾಗಿ ಇಷ್ಟೊಂದು ಏನು ಹುದ್ದೆಗಳು ಸುಮಾರು ವರ್ಷಗಳಿಂದ ಏನು ಹೋಲ್ಡಲ್ಲಿತ್ತು ಅಂದರೆ ಸ್ಥಗಿತ ಮಾಡಿದರು. ಹಾಗಾದರೆ ಕರ್ನಾಟಕ ಸರ್ಕಾರ ಮತ್ತು ಈಗ ಪೊಲೀಸ್ ಇಲಾಖೆಗೆ ಒಂದು ನಿರ್ದೇಶನ ಕೊಟ್ಟಿದೆ. ಏನಪ್ಪಾ ಅಂದರೆ ನಿಮಗಿರ್ತಕ್ಕಂಥ ಒಂದು ಪೊಲೀಸಲ್ಲಿರ್ತಕ್ಕಂಥ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವ್ಯಾವ ಒಂದು ಗ್ರೇಡಲ್ಲಿ ಅಂದರೆ ಅದು ಕಾನ್ಸ್ಟೇಬಲ್ ಆಗಿರ್ಬೋದು, ಹೆಡ್ ಕಾನ್ಸ್ಟೇಬಲು ಮತ್ತು ಸಬ್ ಇನ್ಸ್ಪೆಕ್ಟರು, ಈ ಥರದ ಏನು ಬಹುತೇಕ ಏನು ಪೊಲೀಸ್ ಇಲಾಖೆಗಳಿರ್ತಕ್ಕಂಥ ವಿವಿಧ ಹುದ್ದೆಗಳಿದ್ದಾವೆ. ಹಾಗಾದರೆ ಟೋಟಲ್ ಆಗಿರ್ತಕ್ಕಂಥ ಒಂದು ರಿಕ್ವೈರ್ಮೆಂಟ್ ಅಂದರೆ ಎಷ್ಟಿಷ್ಟು ವೇಕೆನ್ಸಿಗಳು, ಯಾವ್ಯಾವ ಹುದ್ದೆಗಳಿಗೆ ಎಷ್ಟಿಷ್ಟು ವೇಕೆನ್ಸಿ ಇದೆ ಅದರ ಬಗ್ಗೆ ಇನ್ನೊಂದು ಸಾರಿ ನೀವು ಪ್ರಸ್ತಾವನೆ ಕೊಡಬೇಕಾಗುತ್ತೆ ಅಂತೇಳ್ಬಿಟ್ಟು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಿದೆ. ಅದೇ ರೀತಿಯಂತೆ ಪೊಲೀಸ್ ಇಲಾಖೆಯು ರಿಟರ್ನ್ ಅದು ರಾಜ್ಯ ಸರ್ಕಾರಕ್ಕೆ ಅದು ಪ್ರಸ್ತಾವನೆ ಸಲ್ಲಿಸಿದೆ. ಏನಪ್ಪಾ ಅಂದರೆ ಯಾವ್ಯಾವ ಒಂದು ಜಿಲ್ಲೆಗಳಾಗಿರಬಹುದು ಮತ್ತು ಎಷ್ಟೆಷ್ಟು ಯಾವ್ಯಾವ ಹುದ್ದೆಗಳನ್ನು ಎಷ್ಟು ರಿಕ್ವೈರ್ಮೆಂಟನ್ನು ಓಡಲು ಪೊಲೀಸ್ ಇಲಾಖೆಗೆ ಅವಶ್ಯಕತೆ ಇದೆ ಎಂಬುದನ್ನು ಏನು ರಾಜ್ಯ ಸರ್ಕಾರಕ್ಕೆ ಮನಗಣಿಸಿದೆ. ಹಾಗಾದರೆ ಅಂದರೆ ಯಾವ್ಯಾವ ಹುದ್ದೆಗಳಿದ್ದಾವೆ ಅದರ ಬಗ್ಗೆ ನಾವಿಲ್ಲಿ ಕೂಲಂಕುಷವಾಗಿ ನಾವಿಲ್ಲಿ ವಿವರಿಸೋದನ್ನು ನೋಡೋದಾದರೆ ತಾವುಗಳು ಇಲ್ಲಿ ಗಮನಿಸಬಹುದು. ಮುಖ್ಯವಾಗಿ ಇಲ್ಲಿ ಬಹು ಮುಖ್ಯವಾಗಿ ಅಭ್ಯರ್ಥಿಗಳು ಗಮನಿಸಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಮತ್ತು ಇದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ, ಅಂದರೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ ಏನು ಹೈದರಾಬಾದ್ ಕರ್ನಾಟಕ ಮತ್ತು ಇದು ಓರಲ್ ಇರ್ತಕ್ಕಂಥ ಒಂದು ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ. ಮೊದಲೇದಾಗಿ ಏನಪ್ಪಾ ಅಂದರೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್, ಇದು ಕಲ್ಯಾಣ ಕರ್ನಾಟಕಕ್ಕೆ 5 ಹುದ್ದೆಗಳಿದ್ದರೆ ಕರ್ನಾಟಕಕ್ಕೆ ಇರ್ತಕ್ಕಂಥದ್ದು 15 ಹುದ್ದೆಗಳು, ಒಟ್ಟು 20 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗುವುದು. ಓಕೆ, ಅದೇ ರೀತಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC 275 ಇದು ಕಲ್ಯಾಣ ಕರ್ನಾಟಕಕ್ಕೆ, ಆದರೆ ಕರ್ನಾಟಕಕ್ಕೆ 1375 ಹುದ್ದೆಗಳಿರ್ತಕ್ಕಂಥದ್ದು. ಟೋಟಲ್ ಆಗಿ 1650 ಹುದ್ದೆಗಳಾಗಿರಲಿದೆ. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ಗೆ 614 ಇದು ಹೈದರಾಬಾದ್ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ, ಆದರೆ ಇದು ಕರ್ನಾಟಕಕ್ಕೆ ಇದು 0 ಆಗಿದೆ, ಅಂದರೆ ಇದು ಟೋಟಲಿಗೆ 614 ಹುದ್ದೆಗಳು. ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP ಹುದ್ದೆಗಳು ನೋಡೋದಾದ್ರೆ ನಾವಿಲ್ಲಿ 532 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ, ಆದರೆ ಕರ್ನಾಟಕಕ್ಕೆ 1500 ಹುದ್ದೆಗಳು. ಒಟ್ಟು ಇಲ್ಲಿ 2032 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗುವುದು. ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ KSRPSಗೆ ಇರ್ತಕ್ಕಂಥ ಹುದ್ದೆಗಳು 340 ಹುದ್ದೆಗಳಿದು ಕಲ್ಯಾಣ ಕರ್ನಾಟಕಕ್ಕೆ 0 ಹುದ್ದೆಗಳು, ಟೋಟಲ್ 340 ಹುದ್ದೆಗಳು. ಅಂದರೆ ತಾವುಗಳಿಗೆ ಗಮನಿಸಬಹುದು DSI APC ಸಿವಿಲ್ ಆಗಿರ್ಬೋದು, KSRP ಆಗಿರ್ಬೋದು, KSISP ಆಗಿರ್ಬೋದು, ಅಂದರೆ ಈ ಥರದ ಒಂದು ಬಹುತೇಕ ಇದರಲ್ಲಿರ್ತಕ್ಕಂಥ ಹುದ್ದೆಗಳು ಕೊಟ್ಟಿದ್ದಾರೆ ಇಲ್ಲಿ. ಹಾಗಾದರೆ ಇದು ಇರ್ತಕ್ಕಂಥ ಓರಲ್ ಹುದ್ದೆಗಳು. ಅದೇ ರೀತಿ ತಾವುಗಳು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಜಿಲ್ಲಾವಾರುಗಳಿಗೆ ಇರ್ತಕ್ಕಂಥ ಹುದ್ದೆಗಳು ಕೂಡ ಇದೆ. ಇಲ್ಲಿ ತಾವುಗಳು ಇಲ್ಲಿ ಗಮನಿಸಬಹುದು APC ಇರ್ತಕ್ಕಂಥ ಏನು ಹುದ್ದೆಗಳು ಅಂದರೆ ಈ ಥರದ ಒಂದು ಇರ್ತಕ್ಕಂಥ ಹುದ್ದೆಗಳಿಗೆ, ಅಂದರೆ ಇದು ಜಿಲ್ಲೆಗಳ ಇರ್ತಕ್ಕಂಥ ಹುದ್ದೆಗಳು, ಅಂದರೆ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟಿಷ್ಟು ಹುದ್ದೆಗಳದ ಎಂಬುದನ್ನು ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ. ಓಕೆ, ಬೆಂಗಳೂರಾಗಿರ್ತಕ್ಕಂಥದ್ದು, ಕೋಲಾರ, KGF, ಓಕೆ, ಕಲಬುರಗಿ ಸಿಟಿ ಆಗಿರ್ತಕ್ಕಂಥದ್ದು, ಅಂದರೆ ಯಾವ್ಯಾವ ಜಿಲ್ಲೆಗಳಿಗೆ ಇಷ್ಟಿಷ್ಟು ಹುದ್ದೆಗಳು. ಟೋಟಲ್ ಆಗಿ ಇಲ್ಲಿ 1650 ಹುದ್ದೆಗಳನ್ನು ಕಲ್ಪನೆ ಮಾಡಿದ್ದಾರೆ. ಅದೇ ರೀತಿ ತಾವುಗಳು ಇಲ್ಲಿ ಗಮನಿಸಬಹುದು CPC ಇರ್ತಕ್ಕಂಥ ಹುದ್ದೆಗಳ ಅನುಗುಣವಾಗಿ ಒಟ್ಟು ಇಲ್ಲಿ 614 ಹುದ್ದೆಗಳಿದ್ದಾವೆ. ಇಲ್ಲಿ ಕೂಡ ತಾವುಗಳು ಗಮನಿಸಬಹುದು ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟಿಷ್ಟು ಹುದ್ದೆಗಳು, ಅಂದರೆ ನೀವು ಇದರಲ್ಲಿ ಯಾವ ಜಿಲ್ಲೆದವರಾಗಿದ್ದೀರಿ ಅದರ ಬಗ್ಗೆ ನೀವು ಹುದ್ದೆಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಒಂದು ಫುಲ್ PDF ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ದೊರೆಯಲಿದೆ.
ಇದೇ ರೀತಿ ಮುಂದೆ ಬರ್ತಕ್ಕಂಥ ಏನು ಅಪ್ಕಮಿಂಗ್ ಆಗಿರ್ತಕ್ಕಂಥ ಯಾವುದೇ ಒಂದು ರಾಜ್ಯ ಸರ್ಕಾರದ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ಅದರ ಬಗ್ಗೆ ನಾವು ಫುಲ್ ಇನ್ಫಾರ್ಮೇಷನನ್ನು ಪ್ರತಿನಿತ್ಯ ಕೊಡ್ತಾ ಇರುತ್ತೇವೆ. ಈ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಅದರ ಜೊತೆಗೆ ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ. ಕನ್ನಡಿಗ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.